ನಾವು ಮೂರು ಭಾಗಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಮೂರು ಭಾಗಗಳು ನಮಗೆ ಸಂಬಂಧಪಟ್ಟಿದ್ದು. ಒಂದು ಶರೀರ, ಒಂದು ಮನಸ್ಸು, ಒಂದು ಬುದ್ಧಿ. ಶರೀರ, ಮನಸ್ಸು, ಬುದ್ಧಿನ ನಿರ್ವಹಣೆ ಮಾಡಬೇಕಾದರೆ ನಮಗೆ ಬೇಕಾಗಿರೋದು ಒಳ್ಳೆಯ ಆಹಾರ, ಶಾಂತಿ, ಮನಃಶಾಂತಿ ಮತ್ತು ಬುದ್ಧಿಗೆ ಬೇಕಾಗಿರ್ತಕ್ಕಂಥ ಒಂದು ಚುರುಕುತನ, ಆಸಕ್ತಿಯುತ ಕೆಲಸ ಮತ್ತು ಅದಕ್ಕೆ ಸೈ ಅನ್ನಿಸುವಂತಹ ಕೃತ್ಯಗಳು. ಮನುಷ್ಯ ಅಷ್ಟೇ ಅಲ್ವಾ? ಮನುಷ್ಯ ಅಷ್ಟೇ. ಇವತ್ತು ಯಂಗ್ಸ್ಟರ್ಸ್ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ಈ ಮೂರನ್ನ ಗಮನ ಇಟ್ಟು ನಿರ್ವಹಣೆ ಮಾಡಿಕೊಂಡು ಹೋದರೆ ವ್ಯವಸ್ಥಿತವಾಗಿ ವ್ಯವಸ್ಥೆಗೆ ಒಳಪಟ್ಟು ಕುಶಲತೆಗಳನ್ನು ಕಲಿತು ಅನುಭವವನ್ನು ಸಂಪಾದಿಸಿ ಮತ್ತು ತಮ್ಮ ಬಗ್ಗೆ ತಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ತಿದ್ದುಪಡಿಗಳನ್ನು ಮಾಡಿಕೊಂಡು ಸಮರ್ಪಕವಾಗಿ ನಿರ್ಧಾರಗಳನ್ನು ತಗೊಂಡು ಬದುಕಿನ ದಿಕ್ಕನ್ನು ಸರಿಯಾಗಿಟ್ಕೊಂಡು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸದ್ಭಾವನೆ ಇಟ್ಕೊಂಡು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಇದೆಲ್ಲ ಮಾಡ್ತಾ ಬಂದಾಗ ವಿಜಯಕ್ಕೆ ನೆರವು ಸಿಕ್ಕಿ ವಿಜಯ ಸಿಗ್ತದೆ. ಜೀವನದಲ್ಲಿ ವಿಜಯ ಸಿಗ್ತದೆ. ಸಕ್ಸಸ್ ಅನ್ನೋದು ದುಡ್ಡು ಒಂದೇ ಅಲ್ಲ ಅಂತ ಎಷ್ಟೋ ಜನ ನನಗೆ ಒಂದು ಇಬ್ಬರು ಮೂರು ಮುಖ್ಯವಾದ ತಂದೆ ಮತ್ತು ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ, ನನ್ನ ಜೀವನದಲ್ಲಿ ಮುಖ್ಯವಾದ ವ್ಯಕ್ತಿ ಹೇಳಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ಕೂಡ. ಆದರೆ ಸಕ್ಸಸ್ ಅನ್ನೋದು ದುಡ್ಡು ಅಲ್ಲ ಅಂದರೂ ಕೂಡ ನಿರ್ವಹಣೆಗೆ ಬೇಕಾಗ್ತದೆ. ಖರ್ಚು ವೆಚ್ಚ ತೂಗಿಸುವಾಗ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಬೇಕಾಗ್ತದೆ ದುಡ್ಡು. ಪ್ರತ್ಯಕ್ಷವಾದ ಪ್ರಮಾಣಿಸಿ ನೋಡು ಅನ್ನೋದೇ ಬದುಕಿನ ಬೇರೆ ಆಯಾಮಗಳಲ್ಲಿ ಜಯವನ್ನು ಸಾಧಿಸಿ ಶ್ರೀಮಂತಿಕೆ ಅನ್ನೋದು ದುಡ್ಡು ಒಂದೇ ಅಲ್ಲ. ವಿದ್ಯಾ ಶ್ರೀಮಂತಿಕೆ ಇರ್ಬೋದು, ಬುದ್ಧಿ ಶ್ರೀಮಂತಿಕೆ ಇರ್ಬೋದು, ಗುಣಶ್ರೀಮಂತಿಕೆ ಇರ್ಬೋದು, ಇವೆಲ್ಲ ಇರ್ತದೆ. ಇನ್ನು ಕೆಲವರಿಗೆ ಸಂಗೀತ ಶ್ರೀಮಂತಿಕೆ ಇರ್ಬೋದು, ಕುಶಲತೆಗಳಲ್ಲಿ ಶ್ರೀಮಂತಿಕೆ ಇರ್ಬೋದು, ಬೇರೆ ಬೇರೆ ಶ್ರೀಮಂತಿಕೆಗಳನ್ನು ತಾವು ರೂಢಿಯೊಳಗೆ ಅಳವಡಿಸಿಕೊಂಡು ರೂಪಿಸಿಕೊಂಡು ಜೀವನವನ್ನು ಸಮರ್ಪಕವಾಗಿ ನಡೆಸ್ತಾ ಇರ್ಬೋದು. ಆದ ಕಾರಣದಿಂದ ಸಕ್ಸಸ್ ಅನ್ನೋದಕ್ಕೆ ದುಡ್ಡು ಒಂದೇ ಪ್ರಮಾಣವಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಬಂದೆ. ನಿರ್ಧಾರಗಳು ಸರಿಯಾಗಿ ಮೂಡಲಿ, ಬದುಕು ಹಸನಾಗಲಿ, ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು